ಹುಡುಗ ನೋಡ್ರಿ ಒಂದ ತಾಸು ಹಾಕ್ಯಬೇಕು ಹಗಲೆಲ್ಲ ಅಲ್ಲ. ಇವತ್ತು ರಾತ್ರಿ ತನಕ ಹಾಕ್ಯ ನೈಟ್ ಹೇಳ್ದಾಳ ಒಂದೇ ತಾಸು ಹಾಕ್ಯಬೇಕು. ಅದೇ ನಮಸ್ಕಾರ ಕರ್ನಾಟಕ, ಹೆಂಗದೀರಿ? ಎಲ್ಲರೂ ಆರಾಮದೀರಿನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೇನ್ರಿ. ನಾವು ಆರಾಮದ ನೋಡ್ರಿ. ಸೊ ಬನ್ನಿ ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ. ಇವತ್ತಿಂದ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಯಿತು. ಇವತ್ತು ಬುರಿಯವು ಗೈಸ್. ಹಾಗಾಗಿ ನಮ್ಮವ್ವ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದು ಒಲೆಗೆ ಬೆಂಕಿ ಹಾಕಿ ನೀರು ಕಾಸಾಕ ಇಡಾಕತ್ತಿದ್ರು. ನಮ್ಮ ಮನೆಯವರು ಕರ್ನಾಟಕದಲ್ಲಿ ಯಾವ ಥರ ದೀಪಾವಳಿ ಆಚರಣೆ ಮಾಡ್ತಾರಂತ ಎದ್ದು ನೋಡಾಕತ್ತಾರೆ ನೋಡ್ರಿ, ಯಾವ ಥರ ಮಾಡ್ತಾರಂತ. ಇಲ್ಲಿ ನಮ್ಮ ಮಾನ್ವಿಕ ನೋಡ್ರಿ ಕರೆಂಟ್ ಹಚ್ಚಿ ಅಂದ್ಬಿಟ್ಟು ಆಟ ಆಡಾಕತ್ತಾಳು. ಕರೆಂಟ್ ಕಳೆದಕ್ಕೆ ಮಲಗ್ತಾಳು. ಕರೆಂಟ್ ನೀವು ಯಾವ ಟೈಮ್ಗೆ ಹಚ್ಚಿರಿ ಅದೇ ಟೈಮ್ನಾಗ ಎದ್ದು ಆಟ ಆಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳು. ಸುನಿ ಅಣ್ಣ ನೀರು ತುಂಬಿಸ್ರಿ. ಸೂಪರ್ ಆಗೈತೆ ಹುಡುಗ ನೋಡ್ರಿ ಒಂದ ತಾಸು ಹಾಕ್ಯಬೇಕು ಹಗಲೆಲ್ಲ ಅಲ್ಲ. ಇವತ್ತು ರಾತ್ರಿ ತನಕ ಹಾಕ್ಯ ನೈಟ್ ಹೇಳ್ದಾಳ ಒಂದೇ ತಾಸು ಹಾಕ್ಯಬೇಕು. ಅದೇ ಮಂತ್ ಏನತ್ತಲ್ಲ ಅದ್ರಾಗ ಇವನಿಗೊಂದು ಅದ್ರಾಗ ಅವನಿಗೊಂದು ಕೊಡ್ತಾನೆ. ನಾನು ರಾತ್ರಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಪ್ರತಿ ವರ್ಷ ಬುರಿಯೋ ದಿನ ನಾವು ನಮ್ಮ ತಂದೆಗೆ ಎಡೆ ಹಾಕ್ತೇವೆ. ಅದೇ ಪ್ರಮಾಣ ಈ ವರ್ಷವೂ ಎಡೆ ಹಾಕೇವಿ. ನಮ್ಮ ತಂದೆಗೆ ಮತ್ತು ನಮ್ಮ ಅಜ್ಜಿಗೆ ಎಡೆ ಹಾಕಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಕಡೆ ನಮ್ಮ ಚಿಕ್ಕಮ್ಮನೂ ಬಂದಿದ್ಲು. ಇವತ್ತು ನಾವೆಲ್ಲ ಬಂದವಿ ಅಂದು ಎಲ್ಲ ತಯಾರಿನ ನಮ್ಮ ಶ್ವೇತಾ ಮತ್ತು ನಮ್ಮ ಚಿಕ್ಕಮ್ಮ ಸೇರಿ ಮಾಡಿತ್ತು. ರಂಗೋಲಿನೂ ನಮ್ಮ ಶ್ವೇತಾನ ತೆಗೆದಿದ್ದು ಸಖತ್ತಾಗಿ ರಂಗೋಲಿನೂ ತೆಗೆದಿದ್ಲು. ದೀಪ ಎಲ್ಲ ಹಚ್ಚಿ ಎಲ್ಲ ಅಲಂಕಾರ ಮಾಡಿ ಆಗಿತ್ತು. ಪೂಜೆ ಮಾಡೋದೊಂದು ಲಾಸ್ಟ್ ಇತ್ತು ಗೈಸ್. ಕೆಳಗ ಕಟ್ಟೆಯವ ಎಲ್ಲರಿಗೆ ಈ ಕೈ ಹಿಡಿ ಹುಡುಗರು ಕಟ್ಟರು ದೊಡ್ಡದಕ್ಕಿಲ್ಲ ನಂಗೆ ಕಂಗ್ನು ಭಾಳ ಇಷ್ಟ. ನಾನಂತೂ ಕಂಕಣ ಕಟ್ಟಿದ್ದೆ. ಕೈಯ ಕಟ್ಟಬೇಕು, ಹಂಗೆ ಕಟ್ಟಬೇಕು ನೋಡಿ. ಇಲ್ಲೊಂದು ಕಟ್ಲೆ ಅನ್ಬೇಡ, ಇಲ್ಲಿ ಕಟ್ತೀನಿ ಆಮೇಲೆ
ಜಾಸ್ತಿ ಹೋಳಿಗೆ ಇರ್ತಿದ್ದಾರೆ ಇವತ್ತೆ. ಏನೇ ಯಾರ ಚಿಂದಿಲ್ಲ. ಕರೆ ಇಡ್ಲಿ इमान हे पकडे मी जाते तू गेलं ये इकडे हे बघ इथे संदीप ಹಾ ಸುಮ್ಮನಿರು ಬಾಯಾಗ ಇಟ್ಕೊಂಡು ಸುಮ್ಮನಿರು ಬಾಳ ಒತ್ತಾತವ್ರ ಶ್ವೇತಾ ಹಾಕಿಲ್ಲ ಏನು ಕುಣಿತಿ ನಾವ್ ಯಾರ ಹನುಮಪ್ಪಗೆ ಹೋಗಿ ಮುಗಿಲಿಲ್ಲ ಉಂಟುತ್ತ ನಾವು ಸೊ ಪೂಜೆ ಆಯಿತು. ಪೂಜೆ ಆದಮೇಲೆ ಎಲ್ಲರೂ ಊಟ ಮಾಡಾದಮೇಲೆ ನಾವು ಹೆಣ್ಮಕ್ಳು ಎಲ್ಲರೂ ಕೂತ್ಕೊಂಡು ಊಟ ಮಾಡಾಕತ್ತಿದ್ವಿ. ಊಟಕ್ಕಂತ ಎಲ್ಲ ಸ್ಪೆಷಲ್ ಇತ್ತು ಅಡುಗೆ. ಒಂದು ಹೋಳಿಗೆ, ಅನ್ನ, ಸಾರು, ಪಲ್ಯ, ಪಚ್ಚಡಿ ಮತ್ತು ಕರ್ಗಾಯಿ, ಸಂಡ್ಗಿ, ಹಪ್ಪಳ, ಅಕ್ಕಿ ಹುಗ್ಗಿ ಈ ಥರ ಎಲ್ಲ ಅಡುಗೆಗಳನ್ನು ನಮ್ಮವ್ವ ಮಾಡಿದ್ರು. ನಾವು ಮಾತ್ರ ಹೋಳಿಗೆ ಅಷ್ಟೇ ಮಾಡಿದ್ದು, ಉಳ್ಕಿದ್ದೆಲ್ಲ ಅಡುಗೆ ನಮ್ಮವ್ವನ ಮಾಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.